ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ. ದ ಟ್ಯಾಕ್ಸಿ ಚಾರ್ಜಸ್ ಇನ್ ಎ ಸಿಟಿ ಕನ್ಸಿಸ್ಟ್ ಆಫ್ ಫಿಕ್ಸ್ಡ್ ಚಾರ್ಜ್ ಟುಗೆದರ್ ವಿತ್ ದ ಚಾರ್ಜ್ ಫಾರ್ ದ ಡಿಸ್ಟೆನ್ಸ್ ಕವರ್ಡ್. For a distance of 10 kilometers, the charge paid is rupees 105, and for a journey of 15 kilometers, the charge paid is rupees 155. What are the fixed charges and the charge per kilometer? ಅಂತ ಒಂದು ಕ್ವಶನ್ ಇದೆ. ಹೌ ಮಚ್ ಡಸ್ ದ ಪರ್ಸನ್ ಹ್ಯಾವ್ ಟು ಪೇ ಫಾರ್ ಟ್ರಾವೆಲಿಂಗ್ ಎ ಡಿಸ್ಟೆನ್ಸ್ ಆಫ್ 25 ಕಿಲೋಮೀಟರ್ ಅಂತ ಇನ್ನೊಂದು ಕ್ವಶನ್ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, ಒಂದು ಸಿಟಿನಲ್ಲಿ ಅವ್ರು ಯಾವ ರೀತಿ ಚಾರ್ಜ್ ಮಾಡ್ತಾ ಇದ್ದಾರೆ ಟ್ಯಾಕ್ಸಿಗೆ ಅಂತಂದ್ರೆ, ಒಂದು ಫಿಕ್ಸ್ಡ್ ಚಾರ್ಜ್ ಇದೆ. ಓಕೆ, ಫಿಕ್ಸ್ಡ್ ಚಾರ್ಜ್ ಇದೆ, ಪ್ಲಸ್ ಡಿಸ್ಟೆನ್ಸ್ ಕವರ್ಡ್, ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತೀವಲ್ವಾ, ಸೊ ಅದಕ್ಕೂ ಎಷ್ಟು ಡಿಸ್ಟೆನ್ಸ್ ಕವರ್, ಎರಡು ಸೇರಿ ಒಂದು ಪೇ ಮಾಡಬೇಕು ನಾವು ಚಾರ್ಜಸ್. ಓಕೆ, ಸೊ ಅವ್ರು ಏನ್ ಹೇಳಿದ್ದಾರೆ, ಫಿಕ್ಸ್ಡ್ ಚಾರ್ಜ್ ಎಷ್ಟು, ಪರ್ ಕಿಲೋಮೀಟರ್ ಚಾರ್ಜ್ ಎಷ್ಟು ಅಂತ ಕೇಳಿದ್ದಾರೆ. ಇನ್ನು ಅವ್ರು ಏನ್ ಕೊಟ್ಟಿದ್ದಾರೆ ನೋಡಿ, ಫಾರ್ ಎ ಡಿಸ್ಟೆನ್ಸ್ ಆಫ್ 10 ಕಿಲೋಮೀಟರ್, ನೋಡಿ 10 ಕಿಲೋಮೀಟರ್ಸ್ಗೆ ಎಷ್ಟು ಪೇ ಮಾಡಿದ್ದಾರೆ, ರುಪೀಸ್ 105 ಪೇ ಮಾಡಿದ್ದಾರೆ. ಇನ್ನು 15 ಕಿಲೋಮೀಟರ್ಸ್ಗೆ ರುಪೀಸ್ 155 ಪೇ ಮಾಡ್ತಾ ಇದ್ದಾರೆ. ಸೊ ಇಷ್ಟು ಪೇ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದರಲ್ಲಿ ಫಿಕ್ಸ್ಡ್ ಚಾರ್ಜ್ ಎಷ್ಟು, ಚಾರ್ಜ್ ಪರ್ ಕಿಲೋಮೀಟರ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ? ಇದರಲ್ಲಿ ಇದೇನ್ ಪೇ ಮಾಡ್ತಾ ಇದಾರಲ್ವಾ, ಇದರಲ್ಲಿ ಫಿಕ್ಸ್ಡ್ ಚಾರ್ಜ್ ಇದೆ, ಪರ್ ಕಿಲೋಮೀಟರ್ ಚಾರ್ಜ್ ಇದೆ. ಸೊ ಪರ್ ಕಿಲೋಮೀಟರ್ ಚಾರ್ಜ್ ಎಷ್ಟು, ಫಿಕ್ಸ್ಡ್ ಚಾರ್ಜ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾವು ಅವ್ರೇನ್ ಕ್ವಶನ್ ಕೇಳಿದಾರಲ್ವಾ ಅದನ್ನೇ ನಾವು ಲೆಟ್ ಮಾಡ್ಕೋಬೇಕು. ಸೊ ನೋಡಿ, ಲೆಟ್ ದ ಫಿಕ್ಸ್ಡ್ ಚಾರ್ಜ್ ಬಿ ರುಪೀಸ್ ಎಕ್ಸ್ ಅಂತ ಇಟ್ಕೊಳ್ಳೋಣ. ಓಕೆ, ಅದೇ ರೀತಿ ಲೆಟ್ ಮಾಡ್ಕೊಳ್ಳೋಣ. ಲೆಟ್ ದ ಏನ್ ಕೇಳಿದ್ದಾರೆ, ಚಾರ್ಜ್ ಪರ್ ಕಿಲೋಮೀಟರ್, ಚಾರ್ಜ್ ಪರ್ ಕಿಲೋಮೀಟರ್ ಬಿ ರುಪೀಸ್ ವೈ ಅಂತ ಲೆಟ್ ಮಾಡ್ಕೊಳ್ಳೋಣ. ಓಕೆ, ಈಗ ನೋಡಿ 10 ಕಿಲೋಮೀಟರ್ಸ್ಗೆ ಎಷ್ಟು ಕೊಡ್ತಾ ಇದ್ದಾರೆ, ರುಪೀಸ್ 105 ಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಫಿಕ್ಸೆಡ್ ಚಾರ್ಜ್ ಎಷ್ಟಿದೆನೋ ಎಕ್ಸ್ ಇದೆ ಫಿಕ್ಸೆಡ್ ಚಾರ್ಜ್. ಓಕೆ, ಪ್ಲಸ್ ಎಷ್ಟು ಕಿಲೋಮೀಟರ್ ಹೋದ್ರೆ ಅಷ್ಟು ಕೊಡ್ಬೇಕಲ್ವಾ ಚಾರ್ಜ್. ಸೊ ಇಲ್ಲಿ ಏನಾಗ್ತಾ ಇದೆ, 10 ಕಿಲೋಮೀಟರ್ಸ್ ಹೋಗ್ತಾ ಇದ್ದಾರೆ. ಸೊ 10 ಇಂಟು ಪರ್ ಕಿಲೋಮೀಟರ್ ಅಂತಂದ್ರೆ ನಾವು ವೈ ಅಂತ ಲೆಟ್ ಮಾಡ್ಕೊಂಡಿದೀವಿ. ಸೊ 10 ಇಂಟು ವೈ ಅಂದ್ರೆ ಪರ್ ಕಿಲೋಮೀಟರ್ಗೆ ರುಪೀಸ್ ವೈ ಪೇ ಮಾಡ್ಬೇಕಲ್ವಾ. ಸೊ 10 ಕಿಲೋಮೀಟರ್ಗೆ 10 ಇಂಟು ವೈ ಆಗುತ್ತಲ್ವಾ. ಸೊ 10 ವೈ. ಸೊ ಎಷ್ಟು ಪೇ ಮಾಡ್ತಾ ಇದ್ದಾರೆ, ರುಪೀಸ್ 105. ಓಕೆ, ಇನ್ನು 15 ಕಿಲೋಮೀಟರ್ಸ್ಗೆ ಎಷ್ಟು ಪೇ ಮಾಡ್ತಾ ಇದ್ರೆ 155. ಸೊ ಇದನ್ನು ಅಷ್ಟೇ ಫಿಕ್ಸೆಡ್ ಚಾರ್ಜ್ ಅಂತ ಇದ್ದೇ ಇದೆ, ಪ್ಲಸ್ 15 ಕಿಲೋಮೀಟರ್ಸ್ ಅಂದ್ರೆ 15 ಪರ್ ಕಿಲೋಮೀಟರ್ಗೆ ರುಪೀಸ್ ವೈ ಅಂತ ಇದೆ. ಸೊ 15 ಇಂಟು ವೈ ಎಷ್ಟು ಪೇ ಮಾಡ್ತಾ ಇದ್ದಾರೆ, 155. ಇದೇ ನಮ್ಮ ಈಕ್ವೇಶನ್. ಓಕೆ, ನಮ್ಗೆ ಈಕ್ವೇಶನ್ ರೆಡಿ ಮಾಡ್ಕೊಳ್ಳೋದೇ ಕಷ್ಟ. ಈಕ್ವೇಶನ್ ರೆಡಿ ಆದ್ರೆ ನಾವು ಆಸ್ ಯೂಶುವಲ್ ಮಾಡ್ಬಿಡ್ಬೋದು. ಸೊ ಸ್ವಲ್ಪ ಈ ಕಡೆ ಬರ್ಕೊಂಡಿದ್ರೆ ಆಗಿತ್ತಲ್ವಾ, ಬರ್ಕೊಳ್ತೀನಿ. ಇದು ಈಕ್ವೇಶನ್ 1 ಅಂತ ಇಟ್ಕೊಳ್ಳೋಣ, ಇದು ಈಕ್ವೇಶನ್ 2 ಅಂತ ಇಟ್ಕೊಳ್ಳೋಣ. ಈಗ ಏನ್ ಮಾಡ್ಕೊಳ್ಳೋಣ, ಆಸ್ ಯೂಶುವಲ್ ನಾವು ತಗೊಂತೀವಲ್ವಾ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ. ಟೇಕಿಂಗ್ ಈಕ್ವೇಶನ್ 1 ಏನಂತ ಇದೆ, ಎಕ್ಸ್ ಪ್ಲಸ್ 10y ಇಸ್ ಈಕ್ವಲ್ಸ್ ಟು 105 ಅಂತ ಇದೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, 105 ಮೈನಸ್ ಈ 10y ಈಕ್ವಲ್ಸ್ ಟು ಕಡೆ ಕಳ್ಸಿದ್ರೆ ಮೈನಸ್ ಆಗುತ್ತೆ, ಮೈನಸ್ 10y ಆಯ್ತು. ಸೊ ಇದನ್ನ ನಾವು ಈಕ್ವೇಶನ್ ನಂಬರ್ 3 ಅಂತ ಇಟ್ಕೊಳ್ಳೋಣ. ಇದನ್ನ ನಾವೆಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಈಕ್ವೇಶನ್ ನಂಬರ್ 2 ನಲ್ಲಿ. ಸೊ ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 105 ಮೈನಸ್ 10y in equation number 2. Equation number 2 ಏನಿದೆ, x plus 15y is equals to 155. ಸೊ x ಪ್ಲೇಸ್ ಅಲ್ಲಿ ನಾವು ಇದನ್ನ ಪುಟ್ ಮಾಡೋಣ.
ಏನಿದೆ 105 ಮೈನಸ್ 10y ಇದೆ ಪ್ಲಸ್ ಇಲ್ಲಿದೆ ಅದೇ ಬರೆಯೋಣ 15y ಇಸ್ ಈಕ್ವಲ್ಸ್ ಟು 155. ಓಕೆ, ಇಲ್ಲಿ ನೋಡಿ ಒಂದು ಪ್ಲಸ್ ಒಂದು ಮೈನಸ್ ಇದೆ, ಸೊ ಮೈನಸ್ ಮಾಡಬೇಕು. ಸೊ 15y ಮೈನಸ್ 10y ಮಾಡಿದ್ರೆ ಏನು ಬರುತ್ತೆ? 5y ಬಂತು, ಪ್ಲಸ್ 5y ಬಂತು ಅಲ್ವಾ? ಸೊ ಇಸ್ ಈಕ್ವಲ್ಸ್ ಟು 155. ಈ 105 ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ ಏನಾಗತ್ತೆ? ಮೈನಸ್ ಆಗತ್ತೆ. ಓಕೆ, ಈಗ ನೋಡಿ 5y ಇಸ್ ಈಕ್ವಲ್ಸ್ ಟು 155 ನಲ್ಲಿ 105 ಮೈನಸ್ ಮಾಡಿದ್ರೆ 50 ಬರುತ್ತೆ. ಸೊ y ಇಸ್ ಈಕ್ವಲ್ಸ್ ಟು 50. ಈ 5 ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಡಿವೈಡ್ ಆಯಿತು. ಸೊ ಕ್ಯಾನ್ಸಲೇಷನ್ ಹೋಯ್ತು. 5 1 5 10. ಸೊ ಏನ್ ಬಂತು ನಮ್ಗೆ ಇಲ್ಲಿ? y ಇಸ್ ಈಕ್ವಲ್ಸ್ ಟು 10 ಬಂತು ಅಲ್ವಾ? ಈಗ ಈ y ಇಸ್ ಈಕ್ವಲ್ಸ್ ಟು 10 ನ ನಾವು ಯಾವ ಈಕ್ವೇಶನ್ ಅಲ್ಲಿ? ಈಕ್ವೇಶನ್ ನಂಬರ್ 3 ನಲ್ಲಿ ಪುಟ್ ಮಾಡೋಣ. ಸೊ ಪುಟ್ y is equals to 10 in equation 3. Equation 3 ಏನಿದೆ? x is equals to 105 minus 10y ಅಂತ ಇದೆ. ಸೊ y ಪ್ಲೇಸ್ ಅಲ್ಲಿ y ವ್ಯಾಲ್ಯೂ ಹಾಕೋಣ. y ವ್ಯಾಲ್ಯೂ 10 ಬಂದಿದೆ. ಸೊ 105 minus 10 times 100. ಸೊ 105 ಮೈನಸ್ 100 ಮಾಡಿದ್ರೆ ಏನು ಬರುತ್ತೆ? 5 ಬಂತು. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಬಂತು. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ? ನಾವು ಯಾವ್ದಕ್ಕೆ ಲೆಟ್ ಮಾಡ್ಕೊಂಡಿದ್ವಿ? ಎಕ್ಸ್ ನ ಫಿಕ್ಸೆಡ್ ಚಾರ್ಜ್ ಅಂತ ಲೆಟ್ ಮಾಡ್ಕೊಂಡಿದ್ವಿ ಅಲ್ವಾ? ಸೊ ಅದನ್ನೇ ಬರೆಯೋಣ. ದೇರ್ ಫೋರ್ ಫಿಕ್ಸೆಡ್ ಚಾರ್ಜ್ ಇಸ್ ಈಕ್ವಲ್ಸ್ ಟು ಏನಂತ ಲೆಟ್ ಮಾಡ್ಕೊಂಡಿದ್ವಿ? ರುಪೀಸ್ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಿ. ಅದು ರುಪೀಸ್ 5 ಇದೆ. 5 rupees ಫಿಕ್ಸ್ ಇದೆ ಚಾರ್ಜ್. ಇನ್ನು ಪರ್ ಕಿಲೋಮೀಟರ್ ಚಾರ್ಜ್ ಏನಿದೆ? ಚಾರ್ಜ್ ಪರ್ ಕಿಲೋಮೀಟರ್ ಅಂತ ಬರೀತೀನಿ. ಚಾರ್ಜ್ ಪರ್ ಕಿಲೋಮೀಟರ್ ಏನಂತ ಲೆಟ್ ಮಾಡ್ಕೊಂಡಿದ್ವಿ? ರುಪೀಸ್ ವೈ ಅಂತ ಲೆಟ್ ಮಾಡ್ಕೊಂಡಿದ್ವಿ. ಅದು ಎಷ್ಟು ಬಂದಿದೆ? ರುಪೀಸ್ 10. ಪರ್ ಕಿಲೋಮೀಟರ್ಗೆ ಅವರು 10 rupees ಚಾರ್ಜ್ ಮಾಡ್ತಾರೆ, ಪ್ಲಸ್ ಫಿಕ್ಸೆಡ್ ಚಾರ್ಜ್ 5 rupees. ಈಗ ಇದರಲ್ಲಿ ಇನ್ನೊಂದು ಕ್ವಶನ್ ಇದೆ. ಇದಂತೂ ಸಾಲ್ವ್ ಮಾಡಿದ್ವಿ ನೋಡಿ. ಫಿಕ್ಸೆಡ್ ಚಾರ್ಜ್ ಪರ್ ಕಿಲೋಮೀಟರ್ ಫೈಂಡ್ ಔಟ್ ಮಾಡಿ. ಹೌ ಮಚ್ ಡಸ್ ಎ ಪರ್ಸನ್ ಹ್ಯಾವ್ ಟು ಪೇ ಫಾರ್ ಟ್ರಾವೆಲಿಂಗ್ ಎ ಡಿಸ್ಟೆನ್ಸ್ ಆಫ್ 25 kilometer ಅಂತ ಕೇಳಿದ್ದಾರೆ. ಸೊ 25 kilometersಗೆ ಎಷ್ಟು ಪೇ ಮಾಡಬೇಕು ಅಂತ ಅಲ್ವಾ? ಸೊ ಚಾರ್ಜ್ ಫಾರ್ 25 kilometers ಎಷ್ಟು ಪೇ ಮಾಡಬೇಕು? ಫಿಕ್ಸ್ ಇದೆ ಎಕ್ಸ್ ಅಂತ, ರುಪೀಸ್ ಎಕ್ಸ್ ಪೇ ಮಾಡಬೇಕು, ಪ್ಲಸ್ 25 ವೈ ಇಲ್ಲಿ ಯಾವ ರೀತಿ ಬರ್ಕೊಂಡಿದ್ವಿ ಅದೇ ರೀತಿ 25 ವೈ ಅಂದ್ರೆ ಪರ್ ಕಿಲೋಮೀಟರ್ ಎಷ್ಟಿದೆ ಅಷ್ಟು ಪೇ ಮಾಡಲೇಬೇಕು ಅಲ್ವಾ? ಸೊ ಇಲ್ಲಿ ವ್ಯಾಲ್ಯೂ ಹಾಕೋಣ. ನಾವು ಫೈಂಡ್ ಔಟ್ ಮಾಡಿದ್ವಲ್ವಾ? ರುಪೀಸ್ ಎಕ್ಸ್ ಅಂದ್ರೆ ಎಷ್ಟು ಬಂತು? ರುಪೀಸ್ 5 ಪ್ಲಸ್ 25 ಇಂಟು ವೈ ಎಷ್ಟು ಬಂದಿದೆ? 10 ಬಂದಿದೆ. ಸೊ 5 ಪ್ಲಸ್ 25 ಇಂಟು 10 ಮಾಡಿದ್ರೆ 250. ಆಡ್ ಮಾಡಿದ್ರೆ ಎಷ್ಟಾಗತ್ತೆ? 255 ಆಯ್ತು. ಸೊ ದೇರ್ ಫೋರ್ ಚಾರ್ಜ್ ಈಸ್ ರುಪೀಸ್ 255 is the answer. ಅಂಡರ್ಸ್ಟ್ಯಾಂಡ್ ಆಯ್ತಾ? ಅವ್ರು ಏನ್ ಕೇಳಿದಲ್ಲ, ಹೌ ಮಚ್ ಡಸ್ ಎ ಪರ್ಸನ್ ಹ್ಯಾವ್ ಟು ಪೇ ಅಂತ ಫಾರ್ 25 kilometer ಎಷ್ಟು ಪೇ ಮಾಡಬೇಕು? ರುಪೀಸ್ 255 ಪೇ ಮಾಡಬೇಕು. ಓಕೆ, ಫಾರ್ 25 kilometers. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್